ಬೆಂಗಳೂರಿನ ಬಸವನಗುಡಿಯ ಕಡಲೆಕಾಯಿ ಪರಿಷೆಯು 500 ವರ್ಷಗಳಷ್ಟು ಹಳೆಯ ಐತಿಹಾಸಿಕ ಸಂಪ್ರದಾಯವಾಗಿದ್ದು, ಪ್ರತಿ ವರ್ಷ ಕಾರ್ತಿಕ ಮಾಸದ ಕೊನೆಯ ಸೋಮವಾರ ನಡೆಯುತ್ತದೆ. ಈ ಜಾತ್ರೆಯು ಕಡಲೆಕಾಯಿಗಳನ್ನು ದೊಡ್ಡ ಬಸವನಿಗೆ ಅರ್ಪಿಸುವ ರೈತರ ನಂಬಿಕೆಯ ಮೇಲೆ ಆಧಾರಿತವಾಗಿದೆ. ಇದರಿಂದಾಗಿ ಬೆಳೆ ರಕ್ಷಣೆ ಸಿಗುತ್ತದೆ ಎಂಬ ನಂಬಿಕೆ ಇದೆ. ಹಿಂದೆ ಬಸವನಗುಡಿಯ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ರೈತರು ಕಡಲೆಕಾಯಿ ಬೆಳೆಯುತ್ತಿದ್ದಾಗ ದೊಡ್ಡ ಬಸವನೊಂದು ಹೊಲಗಳಿಗೆ ನುಗ್ಗಿ ಬೆಳೆಗಳನ್ನು ತಿನ್ನುತ್ತಿತ್ತು. ತಮ್ಮ ಬೆಳೆಗಳನ್ನು ರಕ್ಷಿಸಿಕೊಳ್ಳಲು ರೈತರು ತಮ್ಮ ಮೊದಲ ಕಡಲೆಕಾಯಿ ಇಳುವರಿಯನ್ನು ಬಸವನಿಗೆ ಅರ್ಪಿಸಲು ಪ್ರಾರಂಭಿಸಿದರು. ಈ ಸಂಪ್ರದಾಯದ ನಂತರ ಬಸವನ ದಾಳಿ ನಿಂತಿತು ಮತ್ತು ಅದೇ ಸಮಯದಲ್ಲಿ ಬಸವನಗುಡಿ ಪ್ರದೇಶದಲ್ಲಿ ದೊಡ್ಡ ನಂದಿಯ ವಿಗ್ರಹ ಪತ್ತೆಯಾಯಿತು. ರೈತರು ತಾವು ಏನಾದರೂ ತಪ್ಪು ಮಾಡಿದರೆ ತಪ್ಪಿಗೆ ಪ್ರಾಯಶ್ಚಿತ್ತವಾಗಿ ಕಡಲೆಕಾಯಿಯನ್ನು ಸುಂಕವಾಗಿ ನೀಡಲಾರಂಭಿಸಿದರು. ಇದು ಕಾಲಾಂತರದಲ್ಲಿ ದೊಡ್ಡ ಜಾತ್ರೆಯಾಗಿ ಬೆಳೆಯಿತು. ಕೆಂಪೇಗೌಡರು ಈ ಸ್ಥಳದಲ್ಲಿ 1537ರಲ್ಲಿ ಗ್ರಾಮವನ್ನು ನಿರ್ಮಿಸಿದರು ಮತ್ತು ಅಂದಿನಿಂದ ನಂದಿಯನ್ನು ಪೂಜಿಸಿ ಕಡಲೆಕಾಯಿ ಪರಿಷೆಯನ್ನು ನಡೆಸಲಾಗುತ್ತಿದೆ. ಪರಿಷೆಯ ಸಂದರ್ಭದಲ್ಲಿ ಬಸವಣ್ಣನ ದೇವಸ್ಥಾನದಲ್ಲಿ ವಿಶೇಷ ಪೂಜೆ, ಅಲಂಕಾರ ಮತ್ತು ಪೂಜಾ ಕೈಂಕರ್ಯಗಳನ್ನು ನಡೆಸಲಾಗುತ್ತದೆ ಮತ್ತು ಬರುವ ಭಕ್ತಾದಿಗಳಿಗೆ ಕಡಲೆಕಾಯಿಗಳನ್ನು ಪ್ರಸಾದವಾಗಿ ನೀಡಲಾಗುತ್ತದೆ. ಪರಿಷೆಯನ್ನು ನೋಡಲು ಲಕ್ಷಾಂತರ ಜನರು ಬಸವನಗುಡಿಗೆ ಭೇಟಿ ನೀಡುತ್ತಾರೆ. ಪರಿಷೆಯಲ್ಲಿ ವಿವಿಧ ರೀತಿಯ ಕಡಲೆಕಾಯಿಗಳು ಲಭ್ಯವಿರುತ್ತದೆ ಮತ್ತು ಇತರ ತಿಂಡಿ ತಿನಿಸುಗಳು, ಬಳೆಗಳು, ಅಲಂಕಾರಿಕ ವಸ್ತುಗಳು, ಆಟಿಕೆಗಳು ಮಾರಾಟಕ್ಕೆ ಇರುತ್ತವೆ ಹಾಗೂ ಮಕ್ಕಳ ಮನರಂಜನೆಗೆ ಮಕ್ಕಳ ಆಟಿಕೆಗಳು ಕೂಡ ಲಭ್ಯವಿರುತ್ತದೆ. 2025-17ರಿಂದ ಈ ಬಾರಿಯ ಕಡಲೆಕಾಯಿ ಪರಿಷೆ ಪ್ರಾರಂಭವಾಗಲಿದೆ. ಇದೇ ಮೊದಲನೇ ಬಾರಿಗೆ 3 ದಿನಗಳ ಕಾಲ ನಡೆಯುವ ಕಡಲೆಕಾಯಿ ಪರಿಷೆಯನ್ನು 5 ದಿನಕ್ಕೆ ವಿಸ್ತರಿಸಲಾಗಿದೆ. ಅಂದರೆ 2025 ನವೆಂಬರ್ 17ರಿಂದ 21ರವರೆಗೆ ನಡೆಯಲಿದೆ. ಕಳೆದ ಬಾರಿ ಅಂದರೆ 2024ರಂದು 5 ಲಕ್ಷ ಜನ ಭಕ್ತಾದಿಗಳು ಪರಿಷೆಯಲ್ಲಿ ಪಾಲ್ಗೊಂಡಿದ್ದರು. ಈ ಬಾರಿ ಇನ್ನೂ ಹೆಚ್ಚು ಜನ ಬರುವ ನಿರೀಕ್ಷೆ ಇದೆ. ಈ ಬಾರಿಯ ಪರಿಷೆಯನ್ನು ಪ್ಲಾಸ್ಟಿಕ್ ಮುಕ್ತ ಪರಿಷೆಯಾಗಿ ಮಾಡಲಾಗಿದ್ದು, ಬರುವ ಜನರು ತಾವು ಖರೀದಿಸಿದ ವಸ್ತುಗಳನ್ನು ಕೊಂಡೊಯ್ಯಲು ಮನೆಯಿಂದಲೇ ಬ್ಯಾಗ್ಗಳನ್ನು ತರುವುದು ಸೂಕ್ತವಾಗಿದೆ. ಈ ಮಾಹಿತಿ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಿಮ್ಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಶ್ಚಿತ ಗೌಡ ಅಡುಗೆ ಅಂಡ್ ವ್ಲಾಗ್ಸ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.